ಬನ್ನಿ ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮೊದಲು ಡೈರೆಕ್ಟ್ ಮೆಥಡ್ ಮಾಡಿದ್ವಿ, ಹೌದು. ಮತ್ತು ಡಿವಿಯೇಷನ್ ಮೆಥಡನ್ನು ಮಾಡಿದ್ವಿ, ಹೌದು. ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಈ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ? ಈ ಡಿವಿಯೇಷನ್ ಮೆಥಡ್ ಮಾಡಿದ್ವಲ್ವ, ಅದಕ್ಕಿಂತ ಇನ್ನು ಒಂದು ಸ್ಟೆಪ್ಪು ಹೆಚ್ಚಿಗೆ ಹೋಗ್ತೀವಿ. ಏನು ಮಾಡ್ತೀವಿ? ಒಂದು ಸ್ಟೆಪ್ಪು ಹೆಚ್ಚಿಗೆ ಹೋಗ್ತೀವಿ. ಇದರಲ್ಲಿ ಏನನ್ನು ಕಂಡುಹಿಡಿತೀವಿ ನಾವು? ಮೇನಾಗಿ ಈ ಯು ಐ ಅಂದರೆ ಏನಂತ ಕಂಡುಹಿಡಿತೀವಿ, ಹೌದಾ? ಏನು ಯು ಐ ಅಂದರೆ ಏನಂತ ಕಂಡುಹಿಡಿತೀವಿ, ಸರಿ? ಈ ಯು ಐ ಅಂದರೆ ಏನು? ಯು ಐ ಅಂದರೆ ಉಪ್ಪಿಯವರ ಯು ಐ ಅಲ್ಲ, ಹೌದಾ? ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ನ ಯು ಐ. ಓಕೆ, ಈ ಯು ಐಲಿ ನಾವು ಏನನ್ನು ಕಂಡುಹಿಡಿತೀವಿ, ಯಾವ ರೀತಿ ಯು ಐಯನ್ನು ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ, ಸರಿ? ಈಗ ಇಟ್ ಫಾಲೋ ದ ಡಿವಿಯೇಷನ್ ಮೆಥಡ್ ಸ್ಟೆಪ್. ಓಕೆ, ಸೇಮ್ ಡಿವಿಯೇಷನ್ ಮೆಥಡ್ ಸ್ಟೆಪ್ಪನ್ನೇ ಫಾಲೋ ಮಾಡಬೇಕು. ಎಲ್ಲಿವರೆಗೆ? ಡಿ ಐಯನ್ನು ಕಂಡುಹಿಡಿತಿದ್ವಲ್ವ, ಡಿ ಐ ಈಕ್ವಲ್ ಟು ಏನು ಮಾಡ್ತಿದ್ವಿ ನಾವು? ಒಂದು ಬಂದಿರತಕ್ಕಂಥ ಎಕ್ಸ್ ಐಯಲ್ಲಿ ಎ ಅನ್ನು ಮೈನಸ್ ಮಾಡ್ತಿದ್ವಿ, ಹೌದಾ? ಎಕ್ಸ್ ಐ ಮೈನಸ್ ಎ, ಈ ರೀತಿ ಏನಾಗ್ತಿತ್ತು, ನಾವು ಡಿ ಐಯನ್ನು ಕಂಡುಹಿಡಿತಿದ್ವಿ. ಈ ಡಿ ಐಯನ್ನು ಕಂಡುಹಿಡಿದ ನಂತರ ನೆಕ್ಸ್ಟ್ ಗೋ ಅಹೆಡ್ ಬೈ ಡಿವೈಡಿಂಗ್ ದ ಡಿವಿಯೇಷನ್ಸ್ ಯೂಸಿಂಗ್ ಹೆಚ್. ಓಕೆ, ಇಲ್ಲಿರ್ತಕ್ಕಂಥ ಏನು ಡಿವಿಯೇಷನ್ ಇವೆ ಅಲ್ವಾ, ಈ ಡಿವಿಯೇಷನ್ಸ್ನ ಹೆಚ್ಚಿಂದ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಇಲ್ಲಿ ಹೆಚ್ ಅಂದ್ರೇನು? ಹೆಚ್ ಅಂದ್ರೇನು? ಕ್ಲಾಸ್ ಸೈಜ್ ಅಂತ ಕರೀತಾರೆ. ಏನು? ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ ಅಂದ್ರೇನು? ಅಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಈ ರೀತಿ 10ರಿಂದ 20, 20ರಿಂದ 30, 30ರಿಂದ 40 ಈ ರೀತಿ ಬರ್ತಿತ್ತಲ್ವ. ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಿತ್ತು? 10. ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಿತ್ತು? 10. ಇಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಏನಿತ್ತು? 10. ಈ 10 ಅನ್ನೋ ನಂಬರ್ ಏನಿದೆ ಅಲ್ವಾ, ಈ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಕ್ಲಾಸ್ ಸೈಜ್ ಅಂತ ಕರಿತೀವಿ. ಓಕೆ, ಏನು? ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ಗೆ ಏನಂತ ಕರಿತೀವಿ? ಕ್ಲಾಸ್ ಸೈಜ್ ಅಂತ ಕರಿತೀವಿ. ಸರಿ, ಇಲ್ಲಿವರೆಗೆ ಕ್ಲಿಯರಾಗಿ ಅರ್ಥ ಆಯ್ತಾ? ಓಕೆ, ಇದನ್ನು ಕಂಡುಹಿಡಿಯೋದಕ್ಕೆ ನೋಡಿ, ಇಲ್ಲಿ ಸಿಗ್ಮಾ ಎಫ್ ಐ ಯು ಐಯನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಯು ಐಯನ್ನು ಕಂಡುಹಿಡಿದ ನಂತರ ಆಮೇಲೆ ಮೀನನ್ನು ಯಾವ ರೀತಿ ತಗೋಬೇಕು ಅನ್ನೋದು ಇಲ್ಲಿದೆ. ಮಾಡೋಣ, ಒಂದು ಎಕ್ಸಾಂಪಲ್ ಮಾಡಿದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇದು ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಓಕೆ, ಈ ಎಕ್ಸಾಂಪಲಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ನೋಡಿ. ಫಸ್ಟ್ ಏನು ಮಾಡಿದರು? ಇಲ್ಲಿರ್ತಕ್ಕಂಥ ಪ್ರಶ್ನೆ ಸೇಮ್ ಪ್ರಶ್ನೆ, ಹೌದಾ? ಸ್ಟೂಡೆಂಟ್ಗಳ ಪ್ರಶ್ನೆ, ಸ್ಟೂಡೆಂಟು ಮ್ಯಾಥಮೆಟಿಕ್ಸ್ ಮಾರ್ಕ್ಸು ಫಸ್ಟಿಂದ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಒಂದೇ ಎಕ್ಸಾಂಪಲ್ ತೊಗೊಂಡು ಫಸ್ಟು ಮೀನ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ, ಹೌದಾ? ಅಂದರೆ ಡೈರೆಕ್ಟ್ ಮೆಥಡಿಂದ ಮೀನ್ ಕಂಡುಹಿಡಿದ್ವಿ. ಆನಂತರ ಡಿವಿಯೇಷನ್ ಮೆಥಡಿಂದ, ಈಗ ಸ್ಟೆಪ್ ಡಿವಿಯೇಷನ್ ಮೆಥಡಿಂದ ನೋಡಿ ಏನು ಮಾಡ್ತೀವಿ. ಇಲ್ಲಿವರೆಗೂ ನೋಡಿ, ಇಲ್ಲಿವರೆಗೂ ಈ ಕಡೆ ಬಿಟ್ಟಿದೆ, ಇಲ್ಲಿವರೆಗೂ ಈ ಪಾರ್ಟ್ ಇಲ್ಲಿವರೆಗೂ ಏನಿದೆ ಎಲ್ಲ ಸೇಮ್ ಇದೆನಾ? ಏನು ಪಾರ್ಟ್ ಇದೆ ಅಲ್ವಾ, ಈ ಪಾರ್ಟು ಎಲ್ಲ ಡಿವಿಯೇಷನ್ ಇದೆ. ಇಲ್ಲಿವರೆಗೆ ಏನಿದೆ? ಡಿವಿಯೇಷನ್ ಮೆಥಡೆ. ಈ ರೆಡ್ ಕಲರಿಂದ ಏನು ಮಾರ್ಕ್ ಹಾಕಿದ್ದೀನಲ್ವ, ಇದೆಲ್ಲ ಡಿವಿಯೇಷನ್ ಮೆಥಡಿಂದನೇ ಮಾಡಿದ್ದು, ಅದ ಫಸ್ಟಿಂದ ಮಾಡ್ತಾ ಇದ್ದೀವಿ. ಈಗೇನು ಮಾಡ್ತೀವಿ ಅಂದರೆ ಯು ಐ, ಈ ಯು ಐ ಅನ್ನೋದೇನಿದೆ ಅಲ್ವಾ, ಯು ಐ ಅನ್ನು ನೀವು ಈ ರೀತಿ ಆದರೂ ಬರಿಬೋದು, ಅಥವಾ ಈಕ್ವಲ್ ಟು ಡಿ ಐ ಬೈ ಎಚ್ ಅಂತ ಕೂಡ ಬರ್ಕೋಬೋದು. ಸರಿ, ಯು ಐನ ನಾವು ಡಿ ಐ ಬೈ ಎಚ್ ಅಂತ ಕೂಡ ಬರ್ಕೋಬೋದು. ಈಗ ನನಗಿಲ್ಲಿ ಎಚ್ ಏನಿದೆ? ಓಕೆ, ಇಲ್ಲಿದೆ ಅಲ್ವಾ ಕ್ಲಾಸ್ ಇಂಟರ್ವಲ್ಲು. ಈ ಕ್ಲಾಸ್ ಇಂಟರ್ವಲ್ ನೋಡಿ, ಎಚ್ ವ್ಯಾಲ್ಯೂ ಏನಿದೆ? ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ 25 ಮೈನಸ್ 10 ಏನಾಗುತ್ತೆ? 25 ಮೈನಸ್ 10 ಏನಾಗುತ್ತೆ ನನಗೆ? 15. 40 ಮೈನಸ್ 25 15. 55 ಮೈನಸ್ 45 15. ಇಲ್ಲಿ ಕೂಡ 15, ಇಲ್ಲಿ ಕೂಡ 15, ಇಲ್ಲಿ ಕೂಡ 15. ಇದೇನಾಯಿತು? ನನಗೆ ಕ್ಲಾಸ್ ಸೈಜ್ ಆಯಿತು. ಏನಾಯಿತು? ಕ್ಲಾಸ್ ಸೈಜ್. ಓಕೆ, ಈ ಕ್ಲಾಸ್ ಸೈಜಿಂದ ಏನು ಮಾಡ್ತೀನಿ ನಾನು? ಡಿವೈಡ್ ಮಾಡ್ತೀನಿ. ಇಲ್ಲಿ 30 ಡಿವೈಡ್ ಬೈ 15 ಮಾಡಿದೆ. ನೆಕ್ಸ್ಟ್ 15 ಡಿವೈಡ್ ಬೈ 15, 0 ಬೈ 15, ಆಮೇಲೆ 15 ಬೈ 15, ಆಮೇಲೆ 30 ಬೈ 15. ಓಕೆ, 30 ಬೈ 15, ಆಮೇಲೆ 45 ಬೈ 15. ಈ ರೀತಿ ಮಾಡಿದಾಗ 30 ಬೈ 15 ಮಾಡಿದಾಗ ಏನು ಬಂತು? -2 ಬಂತು, ಯಾಕಂದರೆ ಇಲ್ಲಿ ಮೈನಸ್ ಸಿಂಬಾಲ್ ಇದೆ. ಸರಿ, ನೆಕ್ಸ್ಟ್ ಸೇಮ್ ಇದಕ್ಕೆ ಕೂಡ 1 ಬಂತು. 0 1 2 3 ಇಲ್ಲಿವರೆಗೆ ಬಂತಾ? ಸರಿನಾ? ಇಲ್ಲಿವರೆಗೆ ಬಂದ ನಂತರ ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಐ ಇಂಟು ಯು ಐ ಮಾಡ್ಕೋಬೇಕು. ಏನು ಮಾಡಬೇಕು? ಎಫ್ ಐ ಇಂಟು ಯು ಐ. ಇಲ್ಲಿ ಎಫ್ ಐ. ಓಕೆ,
ಇವು ಎಫ್ ಐ, ಇವ್ನಿಗೆ ಬಂದಿರತಕ್ಕಂಥ ಎಫ್ ಐ ವ್ಯಾಲ್ಯೂಗಳು. ಈ ಎಫ್ ಐ ಇಂಟು ಏನು ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಯು ಐಯನ್ನು ಮಾಡ್ತೀನಿ. ಸೊ 2 ಇಂಟು -2 ಏನಾಯಿತು, -4. ಸೇಮ್ 3 ಇಂಟು -1 -3. ನೆಕ್ಸ್ಟು 7 ಇಂಟು 0 0. ಹೌದಾ, 7 ಇಂಟು 0 ಏನಾಯಿತು, 0 ಆಯಿತು. ನೀವೆಲ್ಲಿ ಅಸ್ಯೂಮ್ ಮೀನ್ ಕನ್ಸಿಡರ್ ಮಾಡ್ತಿರಲ್ಲ ಆ ಲೈನಲ್ಲಿ ಎಲ್ಲ ಬರ್ತಕ್ಕಂಥ ವ್ಯಾಲ್ಯೂಗಳು ಏನಿರುತ್ತೆ, 0ನೇ ಬರುತ್ತೆ. ನೆಕ್ಸ್ಟು 6 ಇಂಟು 1 6. ನೆಕ್ಸ್ಟ್ 6 ಇಂಟು 2 12. 6 ಇಂಟು 3 18 ಆಯಿತು. ಓಕೆ, ಇವುಗಳನ್ನ ಸಮ್ ಮಾಡಿ ಎಷ್ಟು ಈಸಿ ಇದೆ ನೋಡಿ. ಇಲ್ಲಿರ್ತಕ್ಕಂಥ ವ್ಯಾಲ್ಯೂವನ್ನು ಸಮ್ ಮಾಡೋದಕ್ಕೆ ಎಷ್ಟು ಈಸಿ ಇದೆ ನೋಡಿ. ಇಲ್ಲಿರ್ತಕ್ಕಂಥ ವ್ಯಾಲ್ಯೂ -7 ಕ್ಯಾನ್ಸಲ್ ಆಯಿತು, -1 ಉಳಿತು, -11 +18 +11 18 ಏನಾಯಿತು, 29 ಆಯಿತು. ಸಿಂಪಲ್ ಆಗಿತ್ತು, ಕ್ಯಾಲ್ಕುಲೇಷನಲ್ಲಿ ಏನು ಪ್ರಾಬ್ಲಮ್ ಬರಲ್ಲ, ಹೌದಲ್ವ. ಇಲ್ಲಿ ಕೂಡಿಸೋದನ್ನ ಏನು, ಓಕೆ, ಇಲ್ಲಿ ಏನು ನಾವು ಎಡಿಷನ್ ಮಾಡ್ತೀವಲ್ವ, ಈ ಎಡಿಷನ್ನ ಈಸಿ ಆಗೋದಕ್ಕೆ ಏನು ಮಾಡ್ತೀವಿ ನಾವು, ಈ ಎಫ್ ಐ ಯು ಐಯನ್ನು ಬಳಸ್ತೀವಿ. ಓಕೆ, ಇನ್ನೂ ಒಂದು ಸ್ಟೆಪ್ ಏನಾಯಿತು, ಈಸಿ ಆಯಿತು. ನೀವು ಯಾವಾಗ ಸ್ಟೆಪ್ ಡಿವಿಷನ್ ಮೆಥಡ್ ಹೋಗ್ಬೇಕು, ಯಾವಾಗ ಡಿವಿಷನ್ ಮೆಥಡ್ ಹೋಗ್ಬೇಕು ಅಲ್ವಾ, ಯಾವಾಗ ಸ್ಟೆಪ್ ಡಿವಿಷನ್ ಯೂಸ್ ಮಾಡಬೇಕು, ಯಾವಾಗ ಡಿವಿಷನ್ ಮೆಥಡ್ ಯೂಸ್ ಮಾಡಬೇಕು, ಯಾವಾಗ ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡಬೇಕು. ನಿಮ್ಮ ಎಫ್ ಐ ಮತ್ತು ಎಕ್ಸ್ ಐ ವ್ಯಾಲ್ಯೂಗಳು ಚಿಕ್ಕದಾಗಿದ್ದರೆ ನಿಮಗೆ ಡೈರೆಕ್ಟ್ ಮೆಥಡಿಂದನೇ ಆನ್ಸರ್ ಬಂದುಬಿಡುತ್ತೆ. ಓಕೆ, ನಿಮ್ಮ ಎಫ್ ಐ ಮತ್ತು ಎಕ್ಸ್ ಐ ಚಿಕ್ಕದಾಗಿದ್ದರೆ ಡೈರೆಕ್ಟ್ ಮೆಥಡಲ್ಲಿ ಬರುತ್ತೆ. ಸ್ವಲ್ಪ ದೊಡ್ಡ ಇದ್ವಾ ಡಿವಿಷನ್ ಮೆಥಡ್ಗೆ ಹೋಗಿ, ಇನ್ನೂ ಜಾಸ್ತಿ ದೊಡ್ಡ ಇದ್ವಾ ಸ್ಟೆಪ್ ಡಿವಿಷನ್ ಮೆಥಡ್ಗೆ ಹೋಗಿ. ಇದರಿಂದ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ನೀವು ಫ್ರೀಕ್ವೆನ್ಸಿ ಜೊತೆ ಯಾವ ನಂಬರ್ನ ಇಂಟು ಮಾಡ್ತೀರಲ್ವ, ಓಕೆ, ಈ ಫ್ರೀಕ್ವೆನ್ಸಿ ಜೊತೆ ಯಾವ ನಂಬರ್ನ ಇಂಟು ಮಾಡ್ತಿರಲ್ವ ಆ ನಂಬರ್ಗಳು ಏನಾಗಿ ಬರುತ್ತೆ, ಸಿಂಪ್ಲರ್ ಆಗಿ ಬರುತ್ತೆ. ಸಿಂಪ್ಲರ್ ಆಗಿ ಬಂದಾಗ ಏನು ಮಾಡುತ್ತೆ, ಇಲ್ಲಿ ಕೆಳಗಡೆ ಸಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಗೊತ್ತಾಯ್ತಾ. ನೆಕ್ಸ್ಟು ಇಲ್ಲಿ ಸಿಗ್ಮಾ ಎಫ್ ಐ ಯು ಐ ಬಂತು. ಈ ಸಿಗ್ಮಾ ಎಫ್ ಐ ಯು ಐಯನ್ನು ಏನು ಮಾಡಬೇಕು, ಓಕೆ, ಸಿಗ್ಮಾ ಎಫ್ ಐ ಯು ಐಯನ್ನು ಏನು ಮಾಡಬೇಕು. ಓಕೆ, ಇದನ್ನು ಕಂಡುಹಿಡೋದಕ್ಕೆ ಏನು ಮಾಡ್ತೀವಿ, ಡೈರೆಕ್ಟ್ ಈಗ ಫೈನಲ್ ಇರ್ತಕ್ಕಂಥ ಫಾರ್ಮುಲಾ ಏನು ಬಂತು, ಇದ್ರದ್ದು ಮೀನ್ ಬೇಕಿತ್ತಂದರೆ ಎಕ್ಸ್ ಬಾರ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್ ಎ. ಅಸ್ಯೂಮ್ಡ್ ಮೀನ್ ಏನಿತ್ತು ಇಲ್ಲಿ, ಇದು ಎ ನಮ್ಮ ವ್ಯಾಲ್ಯೂ. ಓಕೆ, ಇದು ನಮ್ಮ ಅಸ್ಯೂಮ್ಡ್ ಮೀನ್ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಂಟು ಕ್ಲಾಸ್ ಇಂಟರ್ವಲ್ ಎಚ್. ಓಕೆ, ಇದನ್ನು ಬಾಯಟೋಡೋ ಅವಶ್ಯಕತೆ ಇಲ್ಲ. ಓಕೆ, ನೀವು ಫೈನಲಾಗಿ ಏನು ಬಂದಿರ್ತಲ್ಲ ಈ ವ್ಯಾಲ್ಯೂ ಡಿವೈಡ್ ಬೈ ಫ್ರೀಕ್ವೆನ್ಸಿ ಅಂತ ಮಾಡ್ತೀವಿ, ಹೌದಾ. ಇಲ್ಲಿ ಏನು ಹೆಚ್ಚಿಂದ ಎಲ್ಲ ಕ್ಲಾಸನ್ನು ಡಿವೈಡ್ ಮಾಡಿದ್ರು, ಸೊ ಅದಕ್ಕೆಲ್ಲೇ ಹೆಚ್ಚು ಅಂತ ತೊಗೊಂಡ್ವಿ. ಪ್ಲಸ್ ಎ ಇಲ್ಲಿರ್ತಕ್ಕಂಥ ಅಸ್ಯೂಮ್ಡ್ ಮೀನ್. ಓಕೆ, ಇದರಿಂದ ಎಕ್ಸ್ ಬಾರ್ ಈಕ್ವಲ್ ಟು 47.5 ಪ್ಲಸ್ ಇದು 29 ಡಿವೈಡ್ ಬೈ 30 ಇಂಟು 10. ಸಾರಿ, ಕ್ಲಾಸ್ ಇಂಟರ್ವಲ್ 15 ಇದೆ. ಓಕೆ, ಕ್ಲಾಸ್ ಇಂಟರ್ವಲ್ 15. 15 ಒಂದಲೇ 15 ಎರಡಲೇ 30, 2 ಒಂದಲೇ 2 ಒಂದಲೇ 2 4 0.5. 14.5 ಪ್ಲಸ್ 47 ಏನಾಯಿತು, 50 63, ಹೌದಾ, 62 ಆಗುತ್ತೆ. ಓಕೆ, 62 ಆಗುತ್ತೆ. 5 6 8 8 4 12 12 62. ಓಕೆ, ಸೊ ಮೈನ್ ಏನು ಬಂತು, 62. ಓಕೆ, ಇದಕ್ಕಿಂತ ಮೊದಲನೇ ಎಕ್ಸಾಂಪಲಲ್ಲಿ ನಾವು ಅಂದರೆ ಇದಕ್ಕಿಂತ ಸೇಮ್ ಎಕ್ಸಾಂಪಲ್ನೇ ಮೊದಲು ಮಾಡಿದಾಗ ಏನು ಬಂದಿತ್ತು, ಅವಾಗ ಕೂಡ 62ನೇ ಬಂದಿತ್ತು. ಮೆಥಡಿಂದ ಏನು ಬಂದಿತ್ತು, 62ನೇ ಬಂದಿತ್ತು. ಯಾವ ಮೆಥಡು, ಡಿವಿಯೇಷನ್ ಮೆಥಡಿಂದ. ಸೊ ಇಲ್ಲಿ ಕೂಡ ಸೇಮ್ ಆನ್ಸರ್ ಬಂತು. ಅರ್ಥ ಆಗ್ತಾ ಇದೆನಾ ಯಾವ ರೀತಿ ಸಿಂಪ್ಲರ್ ಆಗಿ ನಾವು ಈಸಿಯಾಗಿ ಬಳಸ್ಕೊಂಡು ಹೋಗ್ಬೇಕು ಅಂತ. ಇಷ್ಟೇ, ಏನಿಲ್ಲ ಈ ಚಾಪ್ಟ್ರಲ್ಲಿ. ಈಗ 50% ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ.